ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಕರ್ನಾಟಕ ರಿಪಬ್ಲಿಕನ್ ಸೇನಾ ಜಿಲ್ಲಾ ಅಧ್ಯಕ್ಷರುಗಳಾದ ಹೊನ್ನಳ್ಳಪ್ಪ ಮತ್ತು ವೆಂಕಟೇಶ್ ಅವರ ನೇತೃತ್ವದಲ್ಲಿ ರಾಯಚೂರು ಜಿಲ್ಲೆ ಸಿರಿವಾರ ತಾಲೂಕಿನ ಅರ್ವಿ ಗ್ರಾಮದ ನಿವಾಸಿಗಳಾದ ಬಸವನಗೌಡ ಮತ್ತು ಅಮರೇಶ್ ಗೌಡ ಇವರ ಆಸ್ತಿ ವಿಚಾರವಾಗಿ ಸುಮಾರು ವರ್ಷಗಳಿಂದ ವಿವಿಧ ರೀತಿಯಲ್ಲಿ ಗಲಾಟೆಗಳಿಂದ ವಿಕೋಪಕ್ಕೆ ಗುರಿಯಾಗುತ್ತಿರುವ ವಿಷಯವನ್ನು ಗುರುತಿಸಿ ಸಂಬಂಧಪಟ್ಟ ದಾಖಲಾತಿಗಳನ್ನು ಪರಿಶೀಲಿಸಿ ದಾಖಲಾತಿಗಳಲ್ಲಿ ಅಮರೇಶ್ ಗೌಡರ್ ಪರವಾಗಿದ್ದು ಅಷ್ಟೇ ಅಲ್ಲದೆ ಅದು ಸ್ವಯಾರ್ಜಿತ ಆಸ್ತಿಯಾಗಿದ್ದು ಅವರು ತಮ್ಮ ಆಸ್ತಿಯಲ್ಲಿ ಉಳುಮೆ ಮಾಡಲು ಅವರ ಕಾಸ ಅಣ್ಣಂದಿರಾದ ಬಸವನಗೌಡರು ವಿನಾಕಾರಣ ತೊಂದರೆಗಳನ್ನು ಕೊಡುತ್ತಾ ಸಾಗು ಮಾಡಲು ಬಿಡುತ್ತಿರದ ಕಾರಣ ಕರ್ನಾಟಕ ರಿಪಬ್ಲಿಕನ್ ಸೇನಾ ಅನೇಕ ದಿನಗಳಿಂದ ಹೋರಾಟ ನಿರಂತರವಾಗಿ ನಡೆಸುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಸದ್ರಿ ಪೊಲೀಸ್ ಠಾಣೆ ಪಿಎಸ್ಐ ಅಮರೇಗೌಡ ಮತ್ತು ತಾಲೂಕಾ ದಂಡಾಧಿಕಾರಿಗಳಾದ ರವಿ ಎಸ್ ಅಂಗಡಿ ಇವರಿಗೆ ಎಲ್ಲ ರೀತಿಯ ದಾಖಲೆಗಳ ವಿವರಣೆಯನ್ನು ಕಲ್ಪಿಸುತ್ತಾ ತಾವು ಕೂಡ ಎಲ್ಲ ರೀತಿಯ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಸೂಕ್ತ ಕ್ರಮ ಕೈಗೊಂಡು ಅಮರೇಶ್ ಗೌಡನಿಗೆ ಉಳುಮೆ ಮಾಡಲು ಅವಕಾಶ ಕಲ್ಪಿಸಿ ಮತ್ತು ಬಸವನಗೌಡನಿಂದ ಯಾವುದೇ ಅಡ್ಡಿ ಆತಂಕಗಳು ಆಗದಂತೆ ಅಮರೇಗೌಡನಿಗೆ ರಕ್ಷಣೆ ಕಲ್ಪಿಸಲು ಮನವಿ ಸಲ್ಲಿಸಲಾಯಿತು. ಈ ವಿಷಯವಾಗಿ ತಹಶೀಲ್ದಾರರು ಮತ್ತು ಪೊಲೀಸ್ ಠಾಣೆಯ ಪಿಎಸ್ಐ ಅಮರೇಗೌಡ ಅವರು ಮನವಿ ಸ್ವೀಕರಿಸಿ ದಾಖಲಾತಿಗಳನ್ನು ಪರಿಶೀಲಿಸಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಪಹಣಿ ಪಟ್ಟಣದಲ್ಲಿ ಆಧಾರದ ಮೇಲೆ ಅವರಿಗೆ ಪ್ರವೇಶ ಮಾಡಲು ಅವಕಾಶ ಕಲ್ಪಿಸಿ ಮತ್ತು ಅವರಿಗೆ ಸಾಗುವಳಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗಲಾರದಂತೆ ಸೂಕ್ತ ಭದ್ರತೆಯನ್ನು ಕಲ್ಪಿಸಿಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ.